ನಮಸ್ಕಾರ ಎಲ್ಲರಿಗೂ. ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ. ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಬಂದಾಗ, ಆಮೇಲೆ ವೈದ್ಯರ ಒಂದು ಸಲಹೆ ಮೇರೆಗೆ ಈ ಒಂದು ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ತಿರ್ತಾರೆ, ಯಾವ್ದಾದ್ರು ಔಷಧಿಯನ್ನ ತಗೊಳ್ತಾ ಇರ್ತಾರೆ. ಆಗ ಕೆಲವು ತಿಂಗಳುಗಳಾದ್ಮೇಲೆ ಅಥವಾ ಕೆಲವು ವರ್ಷಗಳಾದ್ಮೇಲೆ ಅವುಗಳನ್ನ ವೈದ್ಯರ ಸಲಹೆ ಇಲ್ದೇನೆ ಕೆಲವು ಜನರು ಅಂದ್ರೆ ಪೋಷಕರು ಆ ಒಂದು ಔಷಧಿಗಳನ್ನ ನಿಲ್ಲಿಸ್ತಾ ಇರ್ತಾರೆ. ಇದು ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಇದು ದೈಹಿಕ ಆರೋಗ್ಯದ ಮೇಲೂ ಸಹ ಪ್ರಭಾವ ಬೀರುತ್ತೆ. ಆಮೇಲೆ ಮಾನಸಿಕ ಆರೋಗ್ಯದ ಮೇಲೂ ಸಹ ಪ್ರಭಾವವನ್ನ ಬೀರುತ್ತೆ. ಈಗ ಉದಾಹರಣೆಗೆ ಮಕ್ಕಳಿಗೆ ಫಿಟ್ಸ್ ಬರ್ತಾ ಇರುತ್ತೆ. ಆಮೇಲೆ ಥೈರಾಯ್ಡ್ ರಿಲೇಟೆಡ್ ಯಾವ್ದಾದ್ರು ಒಂದು ಸಮಸ್ಯೆ ಇರುತ್ತೆ. ಆಮೇಲೆ ಅವರ ಒಂದು ಆರೋಗ್ಯದಲ್ಲಿ ಯಾವ್ದಾದ್ರು ಒಂದು ಸಮಸ್ಯೆಯಿಂದ ವೈದ್ಯರ ಹತ್ರ ತಪಾಸಣೆಗೆ ಅಂತ ಹೋಗ್ತಾರೆ. ವೈದ್ಯರ ತಪಾಸಣೆ ಆದ್ಮೇಲೆ ವೈದ್ಯರು ಇಷ್ಟು ಅವಧಿಯವರೆಗೆ ಔಷಧಿಗಳನ್ನ ತಗೊಳ್ಬೇಕು ಅಂತ ಆ ಒಂದು ಮಕ್ಕಳಿಗೆ ಅಥವಾ ಪೋಷಕರಿಗೆ ಸೂಚನೆ ಮಾಡಿರ್ತಾರೆ. ಇಲ್ಲಿ ಏನಾಗತ್ತೆ, ಕೆಲವು ತಿಂಗಳುಗಳ ಔಷಧಿ ತೆಗೆದುಕೊಂಡ್ಮೇಲೆ ಮಕ್ಕಳಿಗೆ ಔಷಧಿ ತಗೊಳ್ಳೋದಕ್ಕೆ ದುಃಖ ಇರಬಹುದು, ಅಥವಾ ನಾವು ಔಷಧಿ ಸೇವಿಸಲ್ಲ ಅಂತ ಹಠ ಮಾಡ್ತಿರ್ಬಹುದು. ಹೀಗೆ ಹಲವಾರು ಒಂದು ಚಾಲೆಂಜಸ್ ಅನ್ನ ಪೋಷಕರು ಎದುರಿಸ್ಬೇಕಾಗತ್ತೆ. ಆಗ ಪೋಷಕರು ವೈದ್ಯರ ಸಲಹೆ ಇಲ್ಲದೇನೆ ಕೆಲವು ಔಷಧಿಗಳನ್ನ ಅವರು ಕೊಡೋದನ್ನ ನಿಲ್ಲಿಸ್ಬಿಡ್ತಾರೆ ಮಕ್ಕಳಿಗೆ. ನಾವು ಮಕ್ಕಳಿಗೆ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಬಂದಾಗ ಮೊದಲು ವೈದ್ಯರನ್ನ ಭೇಟಿ ಮಾಡ್ಬೇಕಾಗತ್ತೆ. ಆ ಮಗು ಯಾವೆಲ್ಲಾ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ, ಎಷ್ಟು ದಿನಗಳಿಂದ ಈ ಸಮಸ್ಯೆಗೆ ಗುರಿಯಾಗಿದೆ, ಇವೆಲ್ಲ ವಿವರಗಳನ್ನ ನಾವು ವೈದ್ಯರಿಗೆ ತಿಳಿಸಿದ್ರೆ ಅವರು ವೈದ್ಯಕೀಯ ಅವರ ಪದ್ಧತಿಯಲ್ಲಿ ಯಾವೆಲ್ಲ ಔಷಧಿಗಳನ್ನ ಕೊಡ್ಬೇಕೋ ಕೊಡ್ತಾರೆ. ಈ ಒಂದು ನಾವು ಕಾಯಿಲೆಗಳು ಬಂದಾಗ ಮಕ್ಕಳಿಗೆ ಮಾನಸಿಕವಾಗಿ ತುಂಬಾ ಖಿನ್ನತೆಗೆ ಒಳಗಾಗಿರ್ತಾರೆ. ನನಗೆ ಯಾಕೆ ಹೀಗಾಗಿದೆ ಅಂತ ಅವರು ತುಂಬಾ ಆಲೋಚನೆಯಲ್ಲಿರ್ತಾರೆ. ಇಲ್ಲಿ ತಂದೆ ತಾಯಿಗಳ ಪಾತ್ರ ತುಂಬಾ ಮುಖ್ಯ. ಆಗ ಮಕ್ಕಳಿಗೆ ನೀವು ಮಾನಸಿಕವಾಗಿ ಜೊತೆಗಿದ್ದೀರಾ, ಈ ಎಲ್ಲಾ ಸಮಸ್ಯೆಗಳು ಕೆಲವು ದಿನಗಳಾದ್ಮೇಲೆ ಸರಿ ಹೋಗುತ್ತೆ, ಈ ಔಷಧಿಗಳನ್ನ ನೀನು ತಗೊಂಡ್ರೆ ನಿನಗ್ ಒಳ್ಳೇದಾಗತ್ತೆ, ಈ ತರದ ಒಂದು ಮಾತುಗಳು ಅವ್ರಿಗೆ ನಿಜವಾಗ್ಲೂ ಅವಶ್ಯಕವಾಗಿ ಬೇಕಾಗಿರುತ್ತೆ. ಕೆಲವೊಂದು ಸರಿ ಮಕ್ಕಳಿಗೆ ಔಷಧಿ ತಗೊಳಕ್ಕೆ ಇಷ್ಟ ಇರಲ್ಲ. ನನಗಿದು ಬೇಡ, ನಾನ್ ತಗೊಳಲ್ಲ, ನನಗೆ ಈ ಔಷಧಿ ಬೇಡ, ಬೇರೆ ಮಕ್ಕಳೆಲ್ಲ ಔಷಧಿ ತಗೊಳಲ್ಲ, ನಾನು ಈ ಟ್ಯಾಬ್ಲೆಟ್ ನುಂಗಲ್ಲ, ಈ ಒಂದು ಟಾನಿಕ್ ಕುಡಿಯಲ್ಲ, ಈ ತರ ಎಲ್ಲ ಹೇಳ್ತಾ ಇರ್ತಾರೆ. ಆಮೇಲೆ ಇದನ್ನ ಕೇಳಿ ಹಲವಾರು ಪೋಷಕರು ಕೊಡುತ್ತಿರುವ ಔಷಧಿಗಳನ್ನ ಅರ್ಧಕ್ಕೆ ನಿಲ್ಲಿಸ್ತಾರೆ. ಇದು ಮಕ್ಕಳ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಈ ಉದಾಹರಣೆಗೆ ಫಿಟ್ಸ್, ಆಮೇಲೆ ಥೈರಾಯ್ಡ್ ರಿಲೇಟೆಡ್ ಯಾವೆಲ್ಲಾ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಮಕ್ಕಳಿಗೆ ಬರ್ತಾ ಇದೆಯೋ ಹಲವಾರು ಮಕ್ಕಳಿಗೆ ಬಂದಿದೆ. ಸೊ ಬಂದಾಗ ಪೋಷಕರು ಅರ್ಧದಲ್ಲೇ ಅಂದ್ರೆ ವೈದ್ಯರು ಸೂಚಿಸಿರುವ ಅವಧಿಗೆ ಮುಂಚೆನೆ ಅವರಾಗಿನೇ ಯಾವ ಔಷಧಿಗಳನ್ನು ನಿಲ್ಲಿಸಬಾರದು. ನಾವು ಯಾವ್ದಾದ್ರು ಔಷಧಿ ಕೊಡೋದನ್ನ ನಿಲ್ಲಿಸ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಮೊದಲೇ ವೈದ್ಯರನ್ನ ಒಂದ್ಸರಿ ಭೇಟಿಯಾಗಿ, ಮಕ್ಕಳು ಹಿಂಗೆ ಈ ಒಂದು ಔಷಧಿಯನ್ನ ತಗೊಳಕ್ಕೆ ಬೇಜಾರಾಗ್ತಾ ಇದ್ದಾರೆ, ಏನ್ ಮಾಡ್ಬೇಕು, ಸಮಸ್ಯೆಯನ್ನ ಹೇಗೆ ಪರಿಹಾರ ಮಾಡ್ಕೊಳ್ಬೇಕು, ಈ ಎಲ್ಲಾ ಮಾತುಗಳನ್ನ ಮೊದಲು ವೈದ್ಯರ ಹತ್ರ ತಿಳಿಸಿ. ಈಗ ಮಕ್ಕಳು ಹಠ ಮಾಡ್ತಾ ಇದ್ರೆ ಅಂದ್ರೆ ನಾನು ಈ ಟ್ಯಾಬ್ಲೆಟ್ ನುಂಗಲ್ಲ, ಆಮೇಲೆ ಈ ಒಂದು ಟಾನಿಕ್ ಅನ್ನ ಕುಡಿಯಲ್ಲ ಅಂತ ಹಠ ಮಾಡ್ತಾ ಇದ್ರೆ ಬೇಡ, ಇವ್ರಿಗೆ ಬೇಜಾರಾಗತ್ತೆ ಮಕ್ಕಳಿಗೆ, ನಾವು ಔಷಧಿ ಕೊಡೋದನ್ನೇ ಬೇಡ ಅಂತ ಹಲವಾರು ಪೋಷಕರು ಔಷಧಿಗಳನ್ನ ಸರಿಯಾಗಿ ಕೊಡ್ತಾ ಇಲ್ಲ. ಇದರಿಂದ ಮಕ್ಕಳ ಒಂದು ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಈಗಲ್ದೇ ಇದ್ರೂ ಸಹ ಕೆಲವು ವರ್ಷಗಳಾದ್ಮೇಲೆ ಅವರ ದೈಹಿಕ ಆರೋಗ್ಯದ ಮೇಲೆ ನಿಜವಾಗ್ಲೂ ನಕಾರಾತ್ಮಕ ಪ್ರಭಾವ ಬೀರುತ್ತೆ. ಇದರಿಂದ ಮಾನಸಿಕ ಆರೋಗ್ಯನೂ ಸಹ ಹದಗೆಡುತ್ತೆ. ಯಾವುದೇ ಒಂದು ದೈಹಿಕ ಆರೋಗ್ಯದ ಸಮಸ್ಯೆ ಇದ್ದಾಗ ಮಕ್ಕಳಿಗೆ ಮೊದಲು ವೈದ್ಯರ ತಪಾಸಣೆಗೆ ಅವರನ್ನು ಕರ್ಕೊಂಡು ಹೋಗಿ. ವೈದ್ಯರು ತಿಳಿಸಿದ ಅವಧಿ ಎಷ್ಟು, ಪೂರ್ಣಾವಧಿ ಎಷ್ಟು ಅವರು ಔಷಧಿಗಳನ್ನ ಕೊಟ್ಟಿರ್ತಾರೋ ಅಲ್ಲಿಯವರೆಗೂ ಔಷಧಿಗಳನ್ನ ತಪ್ಪದೆ ಹಾಕಿ. ಮತ್ತು ಎಲ್ಲಾ ಔಷಧಿಗಳು ಮುಗಿದ್ಮೇಲೂ ಸಹ ಒಂದ್ಸರಿ ಮಕ್ಕಳಿಗೆ ನಾವು ನಿಲ್ಲಿಸ್ಬೇಕು ಅಂತಿದೀವಿ ಈ ಒಂದು ಔಷಧಿಗಳನ್ನ ಅಂತ ಕೇಳಿ ವೈದ್ಯರಿಗೆ. ಅವರ ಸಲಹೆ ಮೇರೆಗೆ ಏನ್ ಮಾಡ್ಬೇಕು ಅಂತ ನೀವು ಡಿಸೈಡ್ ಮಾಡ್ಬೇಕಾಗತ್ತೆ. ಸೊ ಹಲವಾರು ಪೋಷಕರು ಮಕ್ಕಳ ಒಂದು ಆರೋಗ್ಯದ ಒಂದು ದೃಷ್ಟಿಯಲ್ಲಿ ನಾವು ನೋಡೋದಾದ್ರೆ ಔಷಧಿಗಳನ್ನ ಅರ್ಧದಲ್ಲೇ ನಿಲ್ಲಿಸ್ತಾ ಇದ್ದಾರೆ. ಇದು ಅವರ ಒಂದು ಜೀವನದಲ್ಲಿ ನಕಾರಾತ್ಮಕ ಪ್ರಭಾವ ಬೀರುತ್ತೆ. ಸೊ ಮಕ್ಕಳ ಆರೋಗ್ಯವನ್ನ ಕಡೆಗಣಿಸ್ಬೇಡಿ. ಯಾವುದೇ ಒಂದು ಔಷಧಿಯನ್ನ ತೆಗೆದುಕೊಳ್ತಾ ಇದ್ದೀರಾ ಅಂದ್ರೆ ಎಷ್ಟು ಅವಧಿಗೆ ತಗೊಳ್ಬೇಕು, ಮತ್ತೆ ಅದನ್ನ ನಿಲ್ಲಿಸ್ಬೇಕಾದ್ರೂ ಸಹ ವೈದ್ಯರ ಒಂದು ಸಲಹೆ ಮೇರೆಗೆ ನೀವು ನಿಲ್ಲಿಸ್ಬೇಕಾಗತ್ತೆ. ಈ ಕೆಲವು ಅಂಶಗಳು
ಮಕ್ಕಳ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಸೊ ಎಲ್ಲಾ ಪೋಷಕರಿಗೂ ನನ್ನ ಒಂದು ಮನವಿ ಏನು ಅಂದ್ರೆ 15-16 ವರ್ಷದವರೆಗೂ ಸಹ ಮಕ್ಕಳಿಗೆ ತಿಳುವಳಿಕೆ ನಿಜವಾಗ್ಲೂ ಕಡಿಮೆ ಇರುತ್ತೆ. ಅವರಿಗೆ ಯಾವುದು ತಪ್ಪು ಯಾವುದು ಸರಿ, ಹೇಗೆ ಅವರ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅನ್ನೋದು ಅಷ್ಟು ಸರಿಯಾಗಿ ಗೊತ್ತಿರಲ್ಲ. ಇಲ್ಲಿ ಏನಾಗತ್ತೆ, ಮಕ್ಕಳು ಕೆಲವೊಂದ್ಸರಿ ಔಷಧಿಗಳನ್ನ ತೆಗೆದುಕೊಳ್ಳಕ್ಕೆ ಬೇಜಾರಾಗ್ತಾ ಇರ್ತಾರೆ, ನೊಂದುಕೊಳ್ತಾ ಇರ್ತಾರೆ. ಬೇರೆಯವ್ರ ತರ ನನಗೂನು ಔಷಧಿ ತಗೊಳಕ್ ಇಷ್ಟ ಇಲ್ಲ, ನಾನ್ ತಗೊಳಲ್ಲ, ಆರಾಮಾಗಿರ್ಬೇಕು ಅನ್ಕೊಂಡಿದೀನಿ, ನನ್ಗಿವೆಲ್ಲ ಬೇಡ ಅಂತ ತಪ್ಪು ನಿರ್ಧಾರಗಳನ್ನ ತಗೊಳ್ತಾ ಇರ್ತಾರೆ. ಸೊ ಇವುಗಳನ್ನ ನಾವು ತಡಿಬೇಕಾಗತ್ತೆ. ಪೋಷಕರು ಮಕ್ಕಳಿಗೆ ಯಾವ್ದಾದರೂ ವೈದ್ಯರು ಔಷಧಿಗಳನ್ನ ಬರೆದ್ಕೊಟ್ಟಿದ್ರೆ ಅವುಗಳನ್ನ ಕಂಪಲ್ಸರಿ ತೆಗೆದುಕೊಳ್ಳಲೇಬೇಕು. ವೈದ್ಯರ ಒಂದು ಸಲಹೆ ಮೇರೆಗೆ ಆ ಔಷಧಿಗಳನ್ನ ನೀವು ನಿಲ್ಲಿಸಬಹುದು. ಮಕ್ಕಳ ಆರೋಗ್ಯದಲ್ಲಿ ಮತ್ತು ಔಷಧಿಗಳನ್ನ ತೆಗೆದುಕೊಳ್ಳೋದ್ರಲ್ಲಿ ಅರ್ಧಕ್ಕೆ ಕೆಲವೊಂದು ಪೋಷಕರು ನಿಲ್ಲಿಸ್ತಾ ಇರ್ತಾರೆ. ಅವರಿಗೆ ನನ್ನ ಒಂದು ಮನವಿ, ವೈದ್ಯರಿಗೆ ಮೊದಲು ಸಂಪರ್ಕ ಮಾಡಿ ಅವರ ಒಂದು ಸಲಹೆ ಮೇರೆಗೆ ಔಷಧಿಗಳನ್ನ ಕೊಡಿ. ಅವರು ಸೂಚಿಸಿದಂತಹ ಅವಧಿಯವರೆಗೂ ಔಷಧಿಗಳನ್ನ ಕೊಡಿ. ಇದು ಮಕ್ಕಳ ಆರೋಗ್ಯವನ್ನ ಕಾಪಾಡುವಲ್ಲಿ ಸಹಕಾರಿಯಾಗತ್ತೆ. ಮಕ್ಕಳ ದೈಹಿಕ ಆರೋಗ್ಯ ಚೆನ್ನಾಗಿದ್ರೆ ಮಾನಸಿಕ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ. ಈ ಒಂದು ವಿಷಯ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.